ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ಸಂಡೇ ಈವ್ನಿಂಗು ನಮ್ಮನೆ ಪಕ್ಕದಲ್ಲಿ ಒಂದು ಹೊಸ ಕೆಫೆ ಓಪನ್ ಆಗಿತ್ತು. ಹೇಗಿದೆ ನೋಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲೇ ಒಂದು ಕಾಫಿ ತಗೊಂಡ್ಬಿಟ್ಟು ಕುಡ್ಕೊಂಡು ನೆಕ್ಸ್ಟ್ ನಾವು ಸೂಪರ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಒಂದೆರಡು ಐಟಮ್ ತಗೊಳ್ಳೋದಿತ್ತು. ಕಾಳು ಬೇಳೆ ಅಂತ ಅದನ್ನೆಲ್ಲ ತಗೊಳ್ಳೋಣ ಅಂತ ಬಂದೆ. ಆಕ್ಚುಲಿ ಒಂದ್ ರೌಂಡ್ ಹೊಡ್ಕೊಂಬರೋಣ ಏನೇನಿದೆ ನೋಡೋಣ ಅಂತ ಸುಮ್ಮನೆ ಹಾಗೆ ಹೋದೆ. ಅಲ್ಲಿ ಹೋಗಿ ಒಂದೆರಡು ಐಟಮ್ ತಗೊಳಕ್ ಬಂದವಳು ಒಂದು 10-12 ಐಟಮ್ ಆಯ್ತು. ಎಲ್ಲಾ ಹೆಣ್ಮಕ್ಳು ಹೀಗೆ ಅಲ್ವಾ ಒಂದ್ ತಗೊಳಕ್ಕೆ ಅಂತ ಹೋಗ್ತೀವಿ. ಎಲ್ಲೇ ಹೋಗ್ಲಿ ಈಗ ಶಾಪಿಂಗ್, ಡ್ರೆಸ್ ಶಾಪಿಂಗ್ ಆಗ್ಲಿ, ಗ್ರಾಸರಿ ಶಾಪಿಂಗ್ ಆಗ್ಲಿ ಏನೇ ಇರ್ಬೋದು. ಒಂದು ಅಂತ ಹೋಗಿರ್ತೀವಿ. ಅಲ್ಲಿ ಒಂದು ಆ ಎಕ್ಸ್ಟ್ರಾ ಬೇಕೋ ಬೇಡವೋ ಒಟ್ಟು ಕಂಡಿದ್ದೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇದೊಂಥರ ಹೊಸ ತರ ಇದೆ ಅದ್ ಬೇಕು ಇದ್ ಬೇಕು ಅಂತ ಎಲ್ಲದೂ ಹಾಕೊ ಬಂದ್ಬಿಡ್ತೀವಲ್ವಾ. ಒಂದಿಷ್ಟು ಬೇಳೆ ಐಟಮ್ಸು, ಕಾಳು ಆ ಥರದ್ದೆಲ್ಲ ಬೇಕಿತ್ತು. ಅದನ್ನೆಲ್ಲ ತಗೊಂಡ್ಬಿಟ್ಟು ನೆಕ್ಸ್ಟು ಒಂದಿಷ್ಟು ಏನೇನೋ ಎಕ್ಸ್ಟ್ರಾ ಆ್ಯಡ್ ಆಯಿತು. ಅದನ್ನೆಲ್ಲ ತಗೊಂಡ್ಬಿಟ್ಟು ಈ ಕಡೆ ಬಿಲ್ ಮಾಡಿಸೋಣ ಅಂತ ಬಂದೆ. ಅಲ್ಲಿ ಒಂದಿಷ್ಟು ತರಕಾರಿಗಳು ನೋಡಿದೆ, ಫ್ರೆಶ್ ಆಗಿ ಅನಿಸ್ತಾ ಇತ್ತು. ಹಾಗೆ ನೋಡೋಣ ಅಂತ ಒಂದೆರಡು ಮೂರು ವೆಜಿಟೇಬಲ್ಸ್ ಎಲ್ಲ ತಗೊಂಡ್ಬಿಟ್ಟು ನೆಕ್ಸ್ಟು ಬಿಲ್ ಮಾಡಿಸ್ಬಿಟ್ಟು ಹಾಗೆ ನಾವು ವಾಪಸ್ಸು ಮನೆಗೆ ಬಂದ್ವಿ. ಸಾಮಾನ್ಯವಾಗಿ ನಾನು ಈ ಥರ ಶಾಪಿಂಗ್ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಮಾಡಲ್ಲ. ನಾನು ಆನ್‌ಲೈನ್ ಶಾಪಿಂಗೇ ಹೆಚ್ಚಾಗಿ ಮಾಡೋದು. ಯಾಕಂದ್ರೆ ನನಗೆ ಜಾಸ್ತಿ ಟೈಮ್ ಇರಲ್ಲ. ಹಾಗಾಗಿ ನಾನು ಆನ್‌ಲೈನಲ್ಲೇ ಹೆಚ್ಚಾಗಿ ಎಲ್ಲ ತರಿಸ್ಕೊಳ್ಳೋದು ಮನೆಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ. ಗ್ರೀನ್ ಟೀ ಒಂದಿನ ಗ್ರೀನ್ ಟೀ, ಒಂದಿನ ಕಾಫಿ, ಒಂದಿನ ಟೀ ಆ ಥರ ಎಲ್ಲ ಮಿಕ್ಸ್ ಆಗಿ ಕುಡಿತಾ ಇರ್ತೀನಿ. ಒಂದೇ ಥರ ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಏನಿಲ್ಲ ನಂಗೆ. ಯಾವ್ದು ಇಷ್ಟ ಆಗುತ್ತೋ ಆ ದಿನ ನನ್ಗೆ ಯಾವ್ದು ಕುಡಿಬೇಕು ಅನಿಸ್ತಾ ಇರುತ್ತೋ ಅದನ್ನ ಕುಡಿತೀನಿ. ಗ್ರೀನ್ ಟೀನ ತಗೊಂಡ್ಬಿಟ್ಟು ಬಾಲ್ಕನಿಯಲ್ಲಿ ಕುತ್ಕೊಂಡು ನಾನು ಏನೇ ಆದ್ರೂ ಸ್ವಲ್ಪ ಬೆಳಿಗ್ಗೆ ಹೊತ್ತು ಬಾಲ್ಕನಿಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಗ್ರೀನ್ ಟೀ ಕುಡ್ದಾದ್ಮೇಲೆ ವಾಪಸ್ಸು ಕಿಚನಿಗೆ ಬಂದ್ಬಿಟ್ಟು ಬ್ರೇಕ್‌ಫಾಸ್ಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹೆಸರುಕಾಳು ಮೊಳಕೆ ಕಟ್ಟಿ ಬರ್ಸಿ ಇಟ್ಟಿರೋದಿತ್ತು. ಅದನ್ನ ತೆಗ್ದ್ಬಿಟ್ಟು ದೋಸೆ ಮಾಡೋಣ, ಪ್ರೋಟೀನ್ ರಿಚ್ ಆಗೂ ಇರುತ್ತೆ, ತುಂಬಾ ಹೆಲ್ದಿ ಬ್ರೇಕ್‌ಫಾಸ್ಟ್ ಅಂದ್ಕೊಂಡು ಅದನ್ನ ಮಿಕ್ಸರ್ ಜಾರ್‌ಗೆ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಹೆಚ್ಚಿದ ಈರುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತಾ ಇದೀನಿ ಅದಕ್ಕೆ. ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಬಿಟ್ಟು ರೆಡಿ ಮಾಡ್ಕೊಂಡೆ. ತುಂಬ ಪ್ರೋಟೀನ್ ರಿಚ್ ಆಗಿರುವಂಥ ಒಂದು ಹೆಲ್ದಿ ಬ್ರೇಕ್‌ಫಾಸ್ಟು ಈಸಿಯಾಗಿ ಕೂಡ ಮಾಡ್ಕೊಬೋದು. ಮೊಳಕೆ ಬಂದಿಲ್ಲ ಅಂದರೆ ಹಾಗೆ ಕೂಡ ಹೆಸರು ಕಾಳು ನೆನೆಸ್ಕೊಂಡು ಹಾಗೆ ಕೂಡನು ನಾನು ಮಾಡ್ಕೊತೀನಿ. ಇದು ಈ ಥರ ಪ್ಲೈನ್ ಆಗಿ ಹಾಕೊಳ್ಳೋ ಬದಲು ಸ್ವಲ್ಪ ಮೇಲೆ ಏನಾದರೂ ಹಾಕೊಳ್ಳೋಣ ಅಂತ ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀನಿ. ತೆಳ್ಳಗಾದ್ರೆ ತೆಳ್ಳಗೆ, ದಪ್ಪಗಾದ್ರೆ ದಪ್ಪಗೆ ಆ ಥರ ಯಾವ ಥರ ಬೇಕಾದ್ರೂ ಹಾಕ್ಕೊಬೋದು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ದಪ್ಪನೂ ಅಲ್ಲ, ತೆಳುನೂ ಅಲ್ಲ ಆ ಥರ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ. ಇದ್ರ ಬದಲು ನಾನು ಬೀಟ್ರೂಟು ಹಾಕಿ ಟ್ರೈ ಮಾಡಿದ್ದೀನಿ. ಎಲ್ಲ ಥರದ್ದೂನು ಈ ಥರ ತುರಿದ್ಬಿಟ್ಟು ಚಿಕ್ಕದಾಗಿ ಈರುಳ್ಳಿನೂ ಹಾಕ್ಕೊಬೋದು. ಇಲ್ಲಾಂದ್ರೆ ಸೊಪ್ಪುಗಳು ಹಾಕ್ಕೊಬೋದು. ಪಾಲಕ್ ಸೊಪ್ಪು ಏನಾದರೂ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಹಾಕ್ಕೊಬೋದು. ಎಲ್ಲ ಥರನೂ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮೇಲ್ಗಡೆನೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡ್ತಿದ್ದೀನಿ. ಈ ಥರ ನೋಡಿ ಸ್ಪ್ರೇ ಬಾಟಲ್ ಇದ್ರೆ ತುಂಬಾನೇ ಈಸಿ ಆಯ್ತಾ. ಒಂದು ಬೌಲು, ಸ್ಪೂನು ಅದೆಲ್ಲ ಏನೂ ಬೇಡ ಹಾಕ್ಬೇಕಾದ್ರೆ ಕೆಳಗೆಲ್ಲ ಚೆಲ್ಲೋಗುತ್ತೆ. ಅದನ್ನ ಒರ್ಸಕ್ಕೆ ಇನ್ನೊಂದು ಇಷ್ಟು ಕೆಲಸ ಮತ್ತು ಅದನ್ನ ತೊಳೆಯೋದು ಕೆಲಸ ಎಲ್ಲ ಉಳಿಯುತ್ತೆ. ಸ್ಪ್ರೇ ಮಾಡಿದ್ರೆ ಜಸ್ಟ್ ದೋಸೆಗಷ್ಟೇ ಸ್ಪ್ರೇ ಆಗುತ್ತೆ. ತವಾ ಒಳಗೆ ನಿಮ್ಗೆ ಅದಷ್ಟೇ ಸ್ಪ್ರೇ ಹಾಕ್ಬಿಟ್ಟು ಎಷ್ಟು ಆಯಿಲ್ ಬೇಕೋ ಅಷ್ಟೇ ಈಸಿಯಾಗಿ ಹಾಕ್ಕೊಬೋದು. ಆಮ್, ಅದಕ್ಕೆ ದೋಸೆಗೆ ನಾನು ಮನೇಲೆ ಮಾಡಿರೋ ಪೀನಟ್ ಬಟರ್ ಇತ್ತು. ಅದನ್ನ ಹಾಕೊಂಡ್ಬಿಟ್ಟು ಬ್ರೇಕ್‌ಫಾಸ್ಟ್ ಮುಗಿಸ್ದೆ. ನೆಕ್ಸ್ಟು ನಿಮಗೆ ಒಂದು ಈಸಿ ಟಿಪ್ಸ್ ತೋರಿಸ್ತಾ ಇದ್ದೀನಿ, ಕಿಚನ್ ಟಿಪ್ಸು. ನೋಡಿ ಈ ಥರ ಪ್ಯಾಕೆಟ್ ಎಲ್ಲ ಕಟ್ ಮಾಡಿರೋದು ಎಕ್ಸ್ಟ್ರಾ ಉಳಿದಿರುತ್ತಲ್ವ, ಅದನ್ನ ಹೇಗೆ ಸ್ಟೋರ್ ಮಾಡೋದು ಅಂದರೆ ಈ ಥರ ಜಿಪ್ ಇನ್ನು ಏರ್ ಟೈಟ್ ಕ್ಲಿಪ್ಸ್‌ಗಳು ಬರುತ್ತೆ. ಇದನ್ನ ಹಾಕ್ಬಿಟ್ಟು ಈಸಿಯಾಗಿ ನಾವು ಸ್ಟೋರ್ ಮಾಡ್ಬೋದು. ನಮ್ಗೆ ಈಗ ಏನೋ ಬಾಕ್ಸ್ ಇಲ್ವಪ್ಪ, ಈಗ ಅರ್ಜೆಂಟಾಗಿ ಬಾಕ್ಸ್ ಸಿಗ್ತಾ ಇಲ್ಲ ಹಾಕೋದಕ್ಕೆ, ಅಥವಾ ಬಾಕ್ಸ್ ಎಲ್ಲ ನೀವು ಏನೋ ತೊಳೆಯೋದಕ್ಕೆ ಹಾಕಿದ್ರು ಅಥವಾ ಏನು ಆಗಿ ನಿಮಗೆ ಬಾಕ್ಸ್ ಸಡನ್ನಾಗಿ ಸಿಕ್ಕಿಲ್ಲ ಅಂದರೆ ಈ ಥರ ಹಾಕ್ಬಿಟ್ಟು ಈಸಿಯಾಗಿ ಸ್ಟೋರ್ ಮಾಡ್ಬೋದು. ಏರ್ ಟೈಟಾಗಿ ಕೂಡ ಇರುತ್ತೆ, ಒಂದು ಇರುವೆ ಕೂಡ ಒಳಗೆ ಹೋಗಲ್ಲ. ಅಷ್ಟು ಟೈಟಾಗಿ ಫ್ರೆಶ್ ಆಗೇ ಇರುತ್ತೆ. ಅದನ್ನ ಎಲ್ಲಿ ಬೇಕಾದ್ರೂ ನೀವು ಸ್ಟೋರ್ ಮಾಡಿ ಈಸಿಯಾಗಿ ಹಾಗೆ ಇಡ್ಬೋದು. ನೆಕ್ಸ್ಟ್ ಕಿಚನ್ ಟಿಪ್ಸ್ ಏನಪ್ಪ ಅಂದರೆ ನೋಡಿ, ಈ ಥರ ಕಿಚನ್ ಸಿಂಕ್ನ ವಾಶ್ ಮಾಡುವಂಥ ಬ್ರಷು ತುಂಬಾನೇ ಹೆಲ್ಪ್‌ಫುಲ್ ಆಗಿದೆ ನನಗೆ. ನಾನೊಂದು 2-3 ಇಯರ್ಸಿಂದ ಇದನ್ನೇ ಯೂಸ್ ಮಾಡ್ತಿರೋದು. ನೋಡಿ ಗ್ಲೌಸ್ ಎಲ್ಲ ಏನೂ ಬೇಡ. ಈಸಿಯಾಗಿ ನಿಮ್ಮ ಕೈಗೆ ಒಂಚೂರು ಕೊಳಕಾಗಲ್ಲ, ಗಲೀಜಾಗಲ್ಲ. ಆ್ಯಂಡ್ ಅದಕ್ಕಿಂತ ಜಾಸ್ತಿಯಾಗಿ ಏನಪ್ಪಾ ಅಂದರೆ ನಾವು ಇದರೊಳಗೆ ಲಿಕ್ವಿಡ್‌ನ ಹಾಕಿಟ್ಕೊಳೋದು. ಜಸ್ಟ್ ಸ್ಪ್ರೇ ಮಾಡೋದಷ್ಟೇ. ನಿಮ್ಗೆ ಸಪ್ರೇಟಾಗಿ ಮತ್ತೆ ಏನಾದರೂ ತಂದುಬಿಟ್ಟು ಸ್ಪ್ರೇ ಮಾಡಿ ಸೋಪು ಅದೆಲ್ಲ ಹಾಕೋದೇನೂ ಇರಲ್ಲ. ಅದರೊಳಗೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ, ಅಲ್ಲೇ ನಾವು ಲಿಕ್ವಿಡ್ ಫಿಲ್ ಮಾಡಿ ಇಟ್ಬಿಟ್ರೆ ಮೇಲ್ಗಡೆಯಿಂದ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಲಿಕ್ವಿಡ್ ಸ್ಪ್ರೇ ಆಗುತ್ತೆ. ಹಾಗೆ ಅದು ಬ್ರಷ್ ಕೂಡ ಅಲ್ಲೇ ಇರುತ್ತಲ್ವಾ, ಬ್ರಷಲ್ಲಿ ಹಾಗೆ ವಾಶ್ ಮಾಡಿಬಿಟ್ಟು ಈಸಿಯಾಗಿ ವಾಶ್ ಮಾಡ್ಕೊಬೋದು. ಒಂದು ಸ್ವಲ್ಪನೂ ಕೆಲವರೆಲ್ಲ ಗ್ಲೌಸ್ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡಬೇಕಾದ್ರೆಲ್ಲ ಕ್ಲೀನ್ ಮಾಡ್ತಾರೆ. ಅದೆಲ್ಲ ಏನೂ ನೆಸೆಸಿಟಿ ಇರಲ್ಲ. ಇದು ಈಸಿಯಾಗಿ ಬ್ರಷು ನಿಮ್ಗೆ ಟಚ್ ಕೂಡ ಆಗಲ್ಲ. ಈಸಿಯಾಗಿ ಮಾಡ್ಕೊಬೋದು. ನೋಡಿ ಎಷ್ಟು ಕ್ಲೀನಾಗಿ ಕ್ವಿಕ್ಕಾಗಿ 1-2 ನಿಮಿಷದಲ್ಲೆಲ್ಲ ಕ್ಲೀನ್ ಆಗಿಬಿಡುತ್ತೆ.
ನೆಕ್ಸ್ಟು ನಾನು ಒಂದು ಸ್ವಲ್ಪ ನೀರಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆ ಕಾಳನ್ನ ಹಾಕಿ ನೆನೆಸ್ತಾ ಇದ್ದೀನಿ. ಮೆಂತೆ ಸೊಪ್ಪಿನ ಗಿಡ ಹಾಕೋಣ ನೋಡೋಣ ಬರುತ್ತಾ ಎಷ್ಟು ಚೆನ್ನಾಗಿ ಅಂತ ಟ್ರೈ ಮಾಡೋಣ ಅಂತ ಒಂದು ಸ್ವಲ್ಪನೇ ಸ್ವಲ್ಪ ಮೆಂತೆ ಕಾಳು ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಒನ್ ಡೇ ನೆನಿಲಿ ಅಂತ. ಈ ಕಡೆ ಸ್ವಲ್ಪ ಬೆಣ್ಣೆ ತೆಗಿಯೋದಿತ್ತು ಅದನ್ನೆಲ್ಲ ಬೆಣ್ಣೆಗೆ ಒಂದು ಇದಕ್ಕೆ ಹಾಕ್ಬಿಟ್ಟು ಮಷೀನಿಗೆ ಹಾಕಿ ಇಟ್ಟಿದ್ದೀನಿ ಬೆಣ್ಣೆ ತೆಗಿಯೋದಕ್ಕೆ. ಇದು ಆಲ್ರೆಡಿ ವಿಡಿಯೋ ನೋಡಿರ್ತೀರ ನಾನು ಹೇಗೆ ಬೆಣ್ಣೆ ತೆಗಿತೀನಿ ಅಂತ. ನೆಕ್ಸ್ಟು ಮೆಂತೆ ನೆಂದು ಚೆನ್ನಾಗಿ ರೆಡಿಯಾಗಿತ್ತು. ಅದಕ್ಕೆ ನಾನು ಚಿಕ್ಕದಾಗಿರೋ ಒಂದು ಐಸ್ ಕ್ರೀಮ್ ಬಾಕ್ಸ್ ಇತ್ತು. ಅದಕ್ಕೆ ಹಾಕ್ಬಿಡೋಣ ಜಸ್ಟ್ ಮೆಂತೆ ಸೊಪ್ಪಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಕೆಳಗಡೆ ಒಂದು ಫೋರ್ಕ್ ತಗೊಂಡು ಅದನ್ನು ಬಿಸಿ ಮಾಡಿಬಿಟ್ಟು ಹೋಲ್ ಮಾಡಿ ನೀರೆಲ್ಲ ಡ್ರೈನ್ ಔಟ್ ಆಗಲಿ ಅಂತ ಮಣ್ಣೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಅದಕ್ಕೆ ಮೆಂತೆ ಕಾಳನ್ನ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ. ಈ ಥರ ಪಾಟ್ ಮಾಡಿ ಇಡ್ತಾ ಇದ್ದೀನಿ. ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗೇನಾದರೂ ಬಂತು ಅಂದರೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ. ನೆಕ್ಸ್ಟು ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪ್ರೇಷನ್ ಮಾಡೋಣ ಅಂತ ಎಲ್ಲ ನೋಡಕ್ಕೆ ಬಂದೆ. ಏನು ತರಕಾರಿ ಇದೆ ಅಂತ ಬೆಂಡೆಕಾಯಿ ಇತ್ತು. ಬೆಂಡೆಕಾಯಿ ಸರಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಬೆಂಡೆಕಾಯಿ ಹೆಚ್ಚ್ತಾ ಇದ್ದೀನಿ. ಬೆಂಡೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಹೆಚ್ಕೊಂಡೆ. ಈ ಕಡೆ ಗೆಣಸು ಒಂದು ಸ್ವಲ್ಪ ಗೆಣಸನ್ನ ನಾನು ನನ್ನ ಮಗಳಿಗೋಸ್ಕರ ಹೆಚ್ಚಿ ಅವಳು ಲಂಚಿಗೆ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮತ್ತೊಂದೇನು ಗೊತ್ತಾ, ಈ ಪಲ್ಯ ಮಾಡೋಕ್ಕೆ ಅಂತ ಹೋದ್ನ ಒಂದು ಪ್ಯಾನ್ನ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆ ಕಡೆ ಏನೋ ಮಾಡ್ತಾ ಇದ್ದೆ. ಹಾಗೆ ಸ್ವಲ್ಪ ಜಾಸ್ತಿ ಹೀಟ್ ಆಗಿಬಿಟ್ಟಿತ್ತು. ಆಮೇಲೆ ಬಂದು ಅದಕ್ಕೆ ಅದೇ ಪ್ಯಾನಿಗೆ ಎಣ್ಣೆ ಹಾಕಿದ್ನಾ ಪಟಾರ್ ಅಂತ ಅದು ಸಿಡಿದ್ಬಿಡ್ತು ಮೇಲ್ಗಡೆ. ಸದ್ಯ ಜಾಸ್ತಿ ಏನು ಜಸ್ಟ್ ಒಂದು ಪಟ್ ಅಂತ ಸೌಂಡ್ ಬಂತು ಅಷ್ಟೇ. ಈ ಥರ ಹೊಗೆ ಎಲ್ಲ ಬಂತು ಅಷ್ಟೇ ಬಿಟ್ಟರೆ ಇನ್ನೇನೂ ಆಗಿಲ್ಲ. ಇನ್ನೂ ಜಾಸ್ತಿ ಹೀಟ್ ಆಗಿತ್ತು ಅಂದರೆ ಆ ಪ್ಯಾನೇ ಹಾರುವಂಥ ಚಾನ್ಸಸ್ ಕೂಡ ಇರುತ್ತೆ. ಎಣ್ಣೆ ಎಲ್ಲ ಸಿಡಿಯುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಕೇರ್‌ಫುಲ್ ಆಗಿರ್ಬೇಕಪ್ಪ ಕಿಚನಲ್ಲಿ. ಈ ಥರ ಎಲ್ಲ ಪ್ಯಾನ್ ಹೀಟಾಗಿ ಬ್ಲಾಸ್ಟ್ ಆಗಿರುವಂಥ ಎಂತೆಂಥದೋ ತುಂಬ ಕೇಸ್‌ಗಳೆಲ್ಲ ನೋಡಿದ್ದೀನಿ ನಾನು ಆ್ಯಕ್ಚುಲಿ. ಅದಕ್ಕೆ ನೋ ಜಸ್ಟ್ ನಾನೇ ಎಕ್ಸ್‌ಪೀರಿಯನ್ಸ್ ಮಾಡಿದ್ನಲ್ವ ಹಾಗಾಗಿ ಸ್ವಲ್ಪ ಭಯ ಆಯಿತು. ನೆಕ್ಸ್ಟು ಅದೇ ಪ್ಯಾನ್‌ಗೆ ನಾನು ಬೆಂಡೆಕಾಯಿ ಎಲ್ಲ ಹುರಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿ ಹುರ್ಕೊಂಡಿದ್ದೆ. ನೆಕ್ಸ್ಟ್ ಅದನ್ನ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಅದೇ ಪ್ಯಾನ್‌ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ, ಕರಿಬೇವು, ಆಮೇಲೆ ಅರಿಶಿನ ಪುಡಿ, ಖಾರದ ಪುಡಿ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ. ಅದಾದ್ಮೇಲೆ ಏನು ಬೆಂಡೆಕಾಯಿ ಹುರಿದಿಟ್ಟಿದ್ನಲ್ವ ಅದನ್ನ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸಿಂಪಲ್ಲಾಗಿ ಇಷ್ಟೇ. ನಾನು ಜಾಸ್ತಿ ಎಲ್ಲ ಏನು ಮಸಾಲೆ ಎಲ್ಲ ಹಾಕ್ಬಿಟ್ಟೆಲ್ಲ ಮಾಡಲ್ಲ. ನನಗೆ ಅಷ್ಟೆಲ್ಲ ಇಷ್ಟ ಆಗಲ್ಲ. ಸಿಂಪಲ್ಲಾಗಿ ಪಲ್ಯ ಇರಬೇಕು. ಬೇಕಾದರೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ. ಇಲ್ಲಾಂದರೆ ಗರಂ ಮಸಾಲ ಒಂದು 1/4 ಚಮಚ ಆಗೋಷ್ಟು ಹಾಕ್ಬಿಟ್ಟು ಮಾಡ್ಕೊತೀನಿ ಅಷ್ಟೇ. ನೆಕ್ಸ್ಟು ಬರೀ ಬೆಂಡೆಕಾಯಿ ಪಲ್ಯ ಆಯ್ತಲ್ಲ ಅಂತ ಸ್ವಲ್ಪ ಏನಾದರೂ ಮೊಸರಿಂದ ಐಟಮ್ ಮಾಡ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಮೊಸರಿಗೆ ಒಂದು 2 ಸ್ಪೂನ್ ಆಗೋಷ್ಟು ಮೊಸರಿಗೆ ಈ ಉಪ್ಪಿನಕಾಯಿ ತೊಕ್ಕು ಅಂತ ಬರುತ್ತೆ ನೋಡಿ, ಮಾವಿನಕಾಯಿ ತೊಕ್ಕು ಅಥವಾ ಹುಣಸೆಕಾಯಿ ತೊಕ್ಕು ಆ ಥರದ್ದೆಲ್ಲ ಬರುತ್ತಲ್ಲ, ಆ ತೊಕ್ಕಿನ 1 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಕೊಡಿ. ಸಾಸಿವೆ, ಜೀರಿಗೆ, ಒಂದು ಒಣಮೆಣಸು ಹಾಕ್ಬಿಟ್ಟು ಸಖತ್ ಟೇಸ್ಟಿಯಾಗಿರುವಂಥ ಒಂದು ಸೂಪರ್ ಸಿಂಪಲ್ ರೆಸಿಪಿ ರೆಡಿ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ಜಸ್ಟ್ ಟ್ರೈ ಮಾಡಿ ನೋಡಿ ಮನೇಲಿ. ಅದು ರೈಸ್ ಜೊತೆಗೆ ಸಖತ್ತಾಗಿ ಸೂತಿಂಗ್ ಆಗಿರುತ್ತೆ. ನಿಮಗೇನು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲಪ್ಪ ನಂಗೊಂದು ಲೇಜಿ ಆಗಿದೆ ಇವತ್ತು, ಏನಾದರೂ ಸಿಂಪಲ್ ಆಗಿರೋ ಅಡುಗೆ ಅದು ದೇಹಕ್ಕೆ ಹಿತವಾಗೂ ಇರಬೇಕು ಅಂತಿದ್ರೆ ನೋಡಿ ಈ ಥರದ್ದು ಆರಾಮಾಗಿ ಮಾಡ್ಕೊಬೋದು. ಒಂದು 5 ನಿಮಿಷದಲ್ಲೆಲ್ಲ ಟಕ್ ಅಂತ ರೆಡಿ ಆಗಿಬಿಡುತ್ತೆ. ಅದೇ ಅನ್ನಕ್ಕೆ ಅದನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸೌತೆಕಾಯಿ ಪಲ್ಯ ಎಲ್ಲ ಹಾಕ್ಕೊಂಡು ಮಧ್ಯಾಹ್ನ ಲಂಚ್ ಮುಗೀತು. ಸಂಜೆ ಈವ್ನಿಂಗಿಗೆ ಸ್ವಲ್ಪ ಹಶ್ವಾಗ್ತಾ ಇತ್ತು. ಮಳೆ ಕೂಡ ಬಂದಂಗೆ ಆಗ್ತಾ ಇತ್ತು. ಅದಕ್ಕೆ ಮ್ಯಾಗಿ ಮಾಡಿಕೊಂಡು ತಿಂದೆ. ಯೂಶುವಲಿ ಮ್ಯಾಗಿನೆಲ್ಲ ಮನೇಲಿ ಮಾಡಲ್ಲ ಜಾಸ್ತಿ. ಅವತ್ತೇನೋ ತಿನ್ನೋಣ ಅನಿಸ್ತಾ ಇತ್ತು ಅಂತ ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡಿ ಸ್ವಲ್ಪ ಹೆಲ್ದಿಯರ್ ವರ್ಷನಲ್ಲಿ ಇರಲಿ ಅಂತ ಮಾಡ್ಕೊಂಡು ತಿಂದೆ. ನೆಕ್ಸ್ಟು ಕಂಟೈನರನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಒಣಸೋಕ್ಕೆ ಬಿಸಿಲಿಗೆ ಇಟ್ಬಿಟ್ಟು ಒಣಗಿದ ಮೇಲೆ ಬಂದು ಗ್ರೋಸರೀಸ್ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಏನು ಸೂಪರ್ ಮಾರ್ಕೆಟಲ್ಲಿ ಹೋಗಿ ತಂದಿದ್ನಲ್ವ ಅದೆಲ್ಲ ಫಿಲ್ ಮಾಡಿಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡಿಡೋಣ ಅಂತ ಎಲ್ಲ ಇಡ್ತಾ ಇದ್ದೀನಿ. ಇಷ್ಟೇ ಈ ದಿನದ ವ್ಲಾಗು. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಅಂತ ಹೇಳ್ತೀನಿ. ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.